ಲೀಲಾ ವಿಚಾರದಲ್ಲಿ ಮತ್ತೊಮ್ಮೆ ಮಂಜುನ ಹೈ ಡ್ರಾಮಾ. ಲೀಲಾ ಆಡಿಯೋ ಬೆನ್ನಲ್ಲೇ ರಿಲೀಸ್ ಆಗಿತ್ತು, ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಮಂಜುನ ಹೈ ಡ್ರಾಮಾ. ಚಿನ್ನಿ ಚಿನ್ನಿ ಈಗ ಮತ್ತೇನಪ್ಪಾ ನಿನ್ ಕತೆ? ಲೀಲಾ ವಿಚಾರದಲ್ಲಿ ಮತ್ತೊಮ್ಮೆ ಮಂಜುನ ಹೈ ಡ್ರಾಮಾ. ಲೀಲಾ ಆಡಿಯೋ ವೈರಲ್ ಬೆನ್ನಲ್ಲೇ ಮಂಜುನ ಡ್ರಾಮಾ. ನೋಡಿ ನಿನ್ನೆ ಬರ್ತೀನಿ ಅಂದಿದ್ಲು ಲೀಲಾ, ಸಂಜೆ ಒಳಗೆ ಮನೆ ಬಿಡ್ತೀನಿ ಅಂದಿದ್ರು ಬಾಬಣ್ಣ. ಅದೇ ಸಂಜೆ ಮೇಲೆ ಅವರು ಯಾರೋ ಫೋನ್ ಮಾಡಿದ್ರು, ಇಲ್ಲಿ ಬಿಟ್ಟಿದ್ದಾರೆ ಲೀಲಾ ಅಂತ ಭಯ ಹುಟ್ಟಿಸಿದ್ರು. ಆದ್ರೆ ನಾನು ಬೆದರಿಕೆ ಹಾಕಿದ್ದೇನೆ ಅಂತ ಹೇಳಿ ಲೀಲಾ ವಿಡಿಯೋ ಮಾಡಿದ್ದ. ಫೋನ್ ಮಾಡಿ ಬೆದರಿಕೆ ಹಾಕಿದ್ದೇನೆ ಅಂತ ಹೇಳಿ ವಿಡಿಯೋ ಮಾಡಿದ್ದಾಳೆ. ಆದ್ರೆ ನಾನು ಯಾರಿಗೂ ಕೂಡ ಫೋನ್ ಮಾಡಿಲ್ಲ, ಬೆದರಿಕೆ ಹಾಕಿಲ್ಲ. ಬೇಕಾದ್ರೆ ನನ್ನ ಕಾಲ್ ಡೀಟೇಲ್ಸ್ ಚೆಕ್ ಮಾಡಬಹುದು. ವಿಡಿಯೋ ಮಾಡಿ ಅಂದ್ರೆ ಅವಲತ್ತುಕೊಂಡಿರುವಂತಹ ಮಂಜ, ಕಳ್ಳ ಮಂಜೊಂದು ಈಗ ಇನ್ನೊಂದು ಕತೆ ಶುರುವಾಗಿದೆ. ದುಡ್ಡನ್ನು ಕೊಟ್ರೆ ಮಾತ್ರ ಇಂಟರ್ವ್ಯೂಗೆ ಬರ್ತೀನಿ ಅಂತ ಹೇಳಿದ್ದಂತಹ ಮಂಜ ಈಗ ಲೀಲಾ ವಿರುದ್ಧವಾಗಿ ಒಂದೊಂದೇ ಮಾತುಗಳನ್ನ ಆಡ್ತಾ ಇದ್ದಾನೆ. ಯಾಕಪ್ಪ ಮಂಜ, ಇನ್ನೂ ಮುಗ್ದಿಲ್ವಾ ನಿನ್ನ ಹೈ ಡ್ರಾಮಾ? ಲೀಲಾ ಆಡಿಯೋ ವೈರಲ್ ಆಗಿರುವಂತಹ ಬೆನ್ನಲೆಯಲ್ಲಿ ಮಂಜುನ ಹೈ ಡ್ರಾಮಾ ಶುರುವಾಗಿದೆ. ಚಿನ್ನಿಯೇ ನೀನಿಲ್ದೆ ನನ್ಗಿರಕ್ಕಾಗಲ್ಲ ಬಂಗಾರಿ ಅಂತ ಹೇಳಿ ಕಾಗೆ ಹಾರಿಸ್ತಿದ್ದಂತಹ ಕಳ್ಳ ಮಂಜುನ ಅಸಲಿ ಸತ್ಯವನ್ನ ಫ್ರೀಡಮ್ ಟಿವಿ ಬಿಚ್ಚಿಟ್ಟಿತ್ತು. ಲೀಲಾಗ್ ಏನಾಗಿದೆ, ಲೀಲಾಗ್ ಯಾವ ರೀತಿಯಾಗಿ ಹೊಡೆದು ಮಲ್ಸಿದ್ದ ಮಂಜ ಅನ್ನುವಂತಹ ವಿಚಾರವನ್ನ ಫ್ರೀಡಮ್ ಟಿವಿಯಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದೀವಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಈಗ ಮಂಜಣ್ಣನ ಅಸಲಿ ಸತ್ಯ ಹೊರಗಡೆ ಬರ್ತಾ ಇದೆ. ಲೀಲಾ ನನ್ನ ಟಾರ್ಚರ್ ಕೊಡ್ತಾ ಇರೋದು, ನಾನು ಬೆದರಿಕೆ ಹಾಕಿದ್ದೇನೆ ಅಂತ ಲೀಲಾ ಹೇಳ್ತಾ ಇದ್ದಾಳೆ. ಬಟ್ ನಾನು ಹಂಗಲ್ಲ ಅಲ್ಲ ಅಂತ ಹೇಳಿ ಏನ್ ಹೇಳ್ದ ಅಂತ ಕೇಳ್ಕೊಂಬರೋಣ, ಕ್ಯೂರಿಯಾಸಿಟಿ ಇದೆ. ನಮಸ್ಕಾರ. ನೋಡಿ ನಿನ್ನೆ ಬರ್ತೀನಿ ಅಂತ ಹೇಳಿದ್ಲು ಲೀಲಾ, ನಿನ್ನೆ ಸಾಯಂಕಾಲ ಓಡ ಬಂದ್ ಬಿಟ್ಬಿಟ್ಟು ಹೋಯ್ತೀನಪ್ಪ ಅಂತ ಹೇಳಿದಾರೆ ಬಾಬಣ್ಣವರು. ಯಾರ ಕಡೆಯಿಂದನೋ ಮಾತಾಡಿದಾರೆ, ನನಗೂ ಅದು ಗೊತ್ತಿಲ್ಲ ಸರ್. ಲೈವ್ ಅಲ್ಲಿ ಅವರು ರೆಕಾರ್ಡ್ ಇದೆ, ಅಲ್ಲಿ ಬಂದ್ ಬಿಟ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದಾರೆ. ನಾನು ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಲೈವಲ್ಲಿ ಮಾತಾಡ್ಬಿಟ್ಟು ಬಂದಿದ್ದೀನಿ, ಬರ್ತಾರಲ್ಲ ಅಂದ್ಬಿಟ್ಟು. ಆಮೇಲೆ ನಿನ್ನೆ ಸಾಯಂಕಾಲ ಅವ್ರು ಯಾರೋ ಫೋನ್ ಮಾಡ್ಬಿಟ್ಟು ಅಲ್ಲಿ ಬಿದ್ದಿದಾರೆ ಇಲ್ಲಿ ಬಿದ್ದಿದಾರೆ ಅಂತ ನನ್ ಭಯ ಎಕ್ಕಿಸಿದ್ರು. ಆಮೇಲೆ ನಾನು ಲೀಲಾಗೆ ನಾನು ಫೋನ್ ಮಾಡಿದೀನಿ ಅಂತ ಬೆದರಿಕೆ ಹಾಕಿದೆ ಅಂತ ಮಾತಾಡಿ ಅವಳು ಲೈವಲ್ಲಿ ಹಾಕಿದಾಳೆ. ನಾನು ಫೋನ್ ಮಾಡಿದ್ರೆ ನಾನು ಕಾಲ್ ರೆಕಾರ್ಡ್ ತೆಗಿಸ್ಕೊಳ್ಳಿ ಸರ್, ಇಲ್ಲ ಅವ್ರ ಹತ್ರ ಫೋನ್ ಮಾಡಿದ್ರೆ ಕಾಲ್ ರೆಕಾರ್ಡ್ ತೆಗಿಸ್ಕೊಳ್ಳಿ. ನಾನು ಫೋನ್ ಮಾಡ್ಲಿಲ್ಲ, ನನಗೆ ಭಯ ಆಯ್ತದೆ. ಆಮೇಲೆ ಸಂತೋಷ್ ಸರಿ ಇಲ್ಲ, ಲೀಲಾನು ಸರಿ ಇಲ್ಲ, ನನ್ ಕೊಲೆ ಬೆದರಿಕೆ ಆಗ್ತಾ ಇದಾರೆ ಸರ್. ಖಂಡಿತ ಹೇಳ್ತಾ ಇದ್ದೀನಿ, ನನ್ನ ಮಕ್ಳಿದಾರೆ, ನನ್ನ ಮಗಳು ಅವ್ರ ಜೊತೆಲ್ಲ ಇದಾಳೆ, ನನ್ನ ಮಕ್ಕಳು ನನ್ನ ಹತ್ರ ಇಬ್ರು ಇದಾರೆ ಗಂಡ್ ಮಕ್ಳು. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇದೀನಿ, ಇಷ್ಟೇ ನಾನು ಕೇಳ್ಕೊಂತ ಇರೋದು ಪಬ್ಲಿಕ್. ನಮಸ್ಕಾರ. ನೋಡಿ ನಿನ್ನೆ ಬರ್ತೀನಿ ಅಂತ ಹೇಳಿದ್ಲು ಲೀಲಾ, ನಿನ್ನೆ ಸಾಯಂಕಾಲ ಅಂತ ಹೇಳಿದ್ಲು, ನಿನ್ನೆ ಬರ್ತೀನಿ ಅಂತ ಹೇಳಿದ್ಲು, ಬಂದಿಲ್ಲ. ಲೈವ್ ಅಲ್ಲಿ ನನ್ಗೆ ಬರ್ತೀನಿ ಅಂತ ಹೇಳಿದಾಳೆ, ಬಟ್ ನಂಗೆ ಬಂದಿಲ್ಲ. ಯಾರೋ ರಸ್ತೆ ಮೇಲೆ ಬಿದ್ದಿದ್ದಾಳೆ ಅವಳು ಅಂತ ಹೇಳ್ತಿದ್ದಾರೆ, ನಂಗೆ ಭಯ ಆಗುತ್ತೆ. ಅಪ್ಪ ನೀನ್ ಫಸ್ಟ್ ಕಣ್ಣೀರ್ ಹಾಕ್ಬಿಡಪ್ಪ, ಆ ಕಣ್ಣಲ್ಲಿ ನೀರು ನಾನು ಕಾಣಬೇಕು. ಬರೀ ಬರೋದು ಲೀಲಾ ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಅನ್ನೋದು, ಲೀಲನ್ ತಪ್ಪು ಅಂತ ಹೇಳೋದು, ಲೀಲಾ ಈ ರೀತಿಯಾಗಿ ಕೆಟ್ಟದ್ದನ್ನ ಮಾಡ್ತಾ ಇದ್ದಾಳೆ, ಅವಳು ಕೆಟ್ಟವಳು ಅಂತ ಸಾಬೀತ್ ಮಾಡು. ನೀನ್ ಲೀಲಂಗ್ ಕೊಟ್ಟಿರೋ ಟಾರ್ಚರ್ ನಮಗ್ ಗೊತ್ತಿಲ್ವಾ? ನೀನ್ ಲೀಲಂಗ್ ಹೊಡೆದಿದ್ ನಮಗ್ ಗೊತ್ತಿಲ್ವಾ? ಲೈವಲ್ಲಿ ಬಂದ್ರಂತೆ, ಲೈವಲ್ಲಿ ಹೇಳದ್ಲಂತೆ. ಯಾಕಪ್ಪ ನಿಮ್ಮನೆ ಸಂಸಾರ ನೀವು ಸರಿ ಮಾಡ್ಕೊಳ್ಳಿ. ಬೀದಿ ರಂಪಾಟ ಯಾಕೆ ಮಾಡ್ತೀರಾ? ಆಡೋರ್ ಬಾಯಲ್ಲಿ ಅಡಕೆ ಯಾಕೆ ಹಾಕ್ತೀರಾ? ಫೋನ್ ಕಾಲ್ ರೆಕಾರ್ಡ್ ಇದೆಯಲ್ಲ ಅದನ್ನ ತೆಗಿಸ್ತೀನಿ ಅಂತ. ಏನಪ್ಪ ನಿನ್ ಕತೆ? ನೀನೇನ್ ಪ್ರೈಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅಂತ ಅನ್ಕೊಂಡ್ಬಿಟ್ಟಿದೀಯಾ? ಏನ್ ಕತೆ? ಫೋನ್ ಕಾಲ್ ರೆಕಾರ್ಡ್ ತೋರಿಸ್ತೀನಿ, ಮತ್ತೊಂದು ತೋರಿಸ್ತೀನಿ, ಮಗ್ದೊಂದು ತೋರಿಸ್ತೀನಿ ಅನ್ಕೊಂಡು ಏನ್ ನಿನ್ ಫೋನ್ ಕಾಲ್ ಇಟ್ಕೊಂಡು ನಾವೇನು ಮಾಡೋಣ ಹೇಳು?
ಆ ಹೆಣ್ಣು ಮಗಳಿಗೆ ಕಷ್ಟ ಕೊಡಬೇಡ, ಆ ಹೆಣ್ಣು ಮಗಳ ಕಪಾಳಕ್ಕೆ ಹೊಡಿಬೇಡ, ಆ ಹೆಣ್ಣು ಮಗಳನ್ನ ಅಳಿಸ್ಬೇಡ, ಆ ಹೆಣ್ಣು ಮಗಳಿಗೆ ಶಾಪ ಹಾಕಬೇಡ. ನೀನು ನಿಯತ್ತಾಗಿ ದುಡ್ಡು ತಿನ್ನು. ಈಗ ಚಾನಲ್ಗೆ ಬರಬೇಕು ಅಂದ್ರೆ 10,000 20,000 ಕೇಳುವಷ್ಟು ಮೂರ್ಖತನ ತೋರಿಸ್ಬೇಡ. ನಿನ್ನ ಸಂಸಾರವನ್ನ ಬೀದಿಗೆ ಬಿಡಬೇಡ. ನಿನ್ನ ಸಂಸಾರವನ್ನ ಬೀದಿಗೆ ಬಿಟ್ಟು ಅದನ್ನ ಮಾತಾಡಿ ಮಾಧ್ಯಮದವರ ಮುಂದೆ ಅಥವಾ ಬೇರೆಯವ್ರ ಮುಂದೆ ಸಾಮಾಜಿಕ ಜಾಲತಾಣದಲ್ಲಿ ನಗೆ ಪಾಟಲಿ ಗುರಿಯಾಗಬೇಡ. ಮಂಜನ್ನ ಯಾವಾಗ ಬಾಯಿ ತೆಗೆದ್ರು ಲೀಲನ್ ತಪ್ಪು. ಹೌದು, ತಪ್ಪ ಆಗಿರುತ್ತೆ, ಹೆಣ್ಣು ಮಗಳು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನ್ ಕೊಡ್ತಿರೋ ಟಾರ್ಚರು, ನೀನ್ ಚುಚ್ತಿರೋ ಮಾತು ಅದು ಒಳ್ಳೇದಾ? ಲೈವ್ ಅಲ್ಲಿ ಬಂದಿದ್ನಂತೆ, ಅವಳು ಬರ್ತೀನಿ ಅಂದ್ಲಂತೆ, ಬಂದಿಲ್ವಂತೆ. ನಿಮ್ಮ ರಂಪಾಟಗಳನ್ನ ಕೋಟಲ್ಲಿಟ್ಕೊಳ್ಳಿ, ನಿಮ್ಮ ಮನೆ ಸಂಸಾರ ವಿಚಾರಗಳನ್ನ ಕೋಟಲ್ಲಿಟ್ಕೊಳ್ಳಿ. 3 ಮಕ್ಕಳಿದ್ದಾರೆ, ನೆನಪಿರ್ಲಿ. ಗಂಡ ಹೆಂಡತಿ ಇಬ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಏನು ಬೆಳಗ್ಗೆ ಎದ್ದು ಕೂಡ ನಿಮ್ ಗೋಳ್ ಕೆಳಕಂತ ಕೂತ್ಕೊಂಡ್ಬಿಡ್ತೀವಿ. ಅವಳು ಬರ್ತೀನಿ ಅಂದಿದ್ಲು, ಅವಳು ನನಗೆ ಮೋಸ ಮಾಡಿದ್ಲು, ಅವಳು ಹೊಡ್ದ. ಎಷ್ಟೋ ಸಂಸಾರ ಬೆಂಗಳೂರಿನಲ್ಲಾಗ್ಲಿ, ಕರ್ನಾಟಕದಲ್ಲಾಗ್ಲಿ, ಭಾರತದಲ್ಲಾಗ್ಲಿ, ಬೇರೆ ದೇಶದಲ್ಲಾಗ್ಲಿ ಎಷ್ಟೋ ಸಂಸಾರದ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿರುತ್ತೆ. ಸಂಭಾಳಿಸ್ಕೊಂಡು ಹೋಗಲ್ವಾ ಅವರು? ಹೋಗ್ತಾ ಇರ್ತಾನೆ ಸಂಭಾಳಿಸ್ಕೊಂಡು. ನಿಮ್ದೇ ಯಾಕೆ ಬೀದಿಗೆ ಬಿದ್ಕೊಂಡು ಕೂತಿದೆ ಅಂತಂದ್ರೆ, ತಾವು ಮಾಧ್ಯಮದ ಮುಂದೆ ಅಥವಾ ಸಾಮಾಜಿಕ ಜಾಲತಾಣಗಳ ಮುಂದೆ ಗಳ ಅಂತ ಕಣ್ಣೀರು ಅವ್ರ ಮೇಲೆ ತಪ್ಪು ಇವ್ರ ಮೇಲೆ ತಪ್ಪು ಅವರು ಅಂತ ಹಾಕೊಂಡು ಕೂತ್ಕೊಂಡಿರ್ತೀರಲ್ಲ, ಆ ಒಂದು ಕಾರಣಕ್ಕೆ ಬಟಾಬೈಲಾಗಿದೆ. ಆಯ್ತು, ನೀವೇನೋ ಬಟಾಬೈಲು ಮಾಡ್ಕೊಂಡ್ರಿ. 3 ಜನ ಮಕ್ಕಳು. ನೀನು ಅವನ ಮಗ ಅಲ್ವಾ? ನೀನು ಅವಳ ಮಗಳು ಅಲ್ವಾ? ಹಿಂಗೆ ಅವ್ರ ಮುಂದೆ ಸಮಾಜದಲ್ಲಿ ಬದುಕಬೇಕು, ಒಳ್ಳೆ ಸ್ಥಾನಮಾನಗಳಿಗೆ ಹೋಗ್ಬೇಕು, ಅವ್ರಿಗೆ ಅಡ್ಡಾಗಲ್ವಾ? ಲೀಲನ ಮಗ ಅಥವಾ ಮಂಜಣ್ಣನ ಮಗ ಅಂತ ಹೇಳಿದಾಗ ಹೇಗ್ ನೋಡ್ತಾರೆ ಸಮಾಜ? ಅವಳು ಇವನ್ ಲೈವಲ್ಲಿ ಬರೋದಂತೆ, ಅವಳನ್ನ ಕರೆಯೋದಂತೆ, ಅವ್ನು ಯಾರೋ ಮೋಸ ಮಾಡದಂತೆ. ನಾಚಿಕೆ ಆಗ್ಬೇಕು ಹಿಂಗೆ ಹೇಳ್ತಾ ಕೂತ್ಕೊಳ್ಳಕ್ಕೆ. ಇತ್ಯರ್ಥ ಮಾಡ್ಕೊಳ್ಳಿ, ಮುಗಿಸ್ತೀವಿ ಇಲ್ಲಿಗೆ, ಅಥವಾ ಏನು ಸಂಸಾರ ಮಾಡ್ಕೊಂಡು ಹೋಗ್ತೀವಿ, ಮುಗಿಸ್ತೀವಿ. ಏನು ಹೇಳಿ? ಸಾಮಾಜಿಕ ಜಾಲತಾಣ ಅಂತಂದ್ರೆ ಏನು? ತಿಂದಿದ್ದು, ಕ್ಯಾಕರಿಸಿದ್ದು, ಉಗಿದಿದ್ದೆಲ್ಲ ತಂದ್ಕೊಂಡು ಹೇಳ್ಕೊಂಡು ಕೂತ್ಕೊಳ್ಳಕ್ಕೆ. ಈ ತರ ಬೇಡ ಮಂಜಣ್ಣ. ಇದು ನಿಮಗೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಲೈವ್ ಅಲ್ಲಿ ಪ್ರತಿದಿನವೂ ನಿಮ್ಮ ಸಂಸಾರದ ಅಪ್ಡೇಟ್ಸ್ ಅನ್ನ ಕೊಡೋದು, ಪ್ರತಿದಿನವೂ ಕೂಡ ಅದರ ಬಗ್ಗೆ ಮಾತನಾಡ್ತಾ ಇರೋದು. ಲೀಲಾ ಹಂಗ್ ಮಾಡಿದ್ಲು ಅಥವಾ ಅಲ್ಲಿ ಸಂತೋಷ್ ಹಂಗ್ ಮಾಡ್ದ, ಬೇಡ. ಅಗತ್ಯ ಏನಿದೆ ಮಂಜಣ್ಣ? ಇಷ್ಟನಾ? ಜೊತೆಗೆ ಸಂಸಾರ ಮಾಡಿ, ಆ ಮಕ್ಕಳಿಗೊಂದು ದಾರಿ ತೋರಿಸಿ, ವಿದ್ಯಾಭ್ಯಾಸ ಕೊಡಿ, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಕೊಡಿ. ಹಾಗಲ್ವಾ? ಕೋರ್ಟ್ಗೆ ಹೋಗಿ, ಕೋರ್ಟ್ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಯಾರು ಕೂಡ ಜಡ್ಜ್ ಇರೋದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಯಾರು ಕೂಡ ನಿಮ್ಮ ಲೈಫ್ ಬಗ್ಗೆ ಜಡ್ಜ್ಮೆಂಟ್ ಕೊಡೋದಿಲ್ಲ. ನಿಮ್ಮ ಮರ್ಯಾದೆಯನ್ನ ಹರಾಜು ಹಾಕೊಳ್ಳೋದು ಬಿಟ್ಬಿಡಿ, ಅಗತ್ಯ ಇಲ್ಲ. ನೀವು ಸಾಮಾಜಿಕ ಈ ಒಂದು ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಹಾಕ್ತೀರಾ, ಅದು ವೈರಲ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.